ದೊಡ್ಡ ದೊಡ್ಡ ಲೀಡರ್ಗಳು ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರೇನು ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ. ಎಲ್ಲ ಇದ್ರ ಮೇಲೆ ರೆಕಮೆಂಡ್ ಮೇಲೆ ಹೋಗುತ್ತೆ ಅದೆಲ್ಲ. ಸೆಲೆಬ್ರಿಟಿಯಾಗಿ ಇವ್ರದ್ದೇನು ಸಂಪರ್ಕಗಳು ಅಂತ ರೌಡಿ ಶೀಟರ್ಗಳ ಜೊತೆ? ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದೇನು ಸಂಪರ್ಕ ಯಾಕೆ ಇಟ್ಕೋತಾರೆ ಏನೋ ಗೊತ್ತಿಲ್ಲ. ಅದೆಲ್ಲ ಇಂಟರ್ನಲ್ಗಳು ಇರ್ತವೆ. ಈಗ ಒಬ್ಬ ಕಾಮನ್ ಕೈದಿನ ನೋಡೋ ರೀತಿಯೇ ಬೇರೆ ಇರುತ್ತೆ. ಈಗ ಸೆಲೆಬ್ರಿಟಿ ಅಂದಮೇಲೆ ಅವ್ರಿಗೆ ಈ ರೀತಿಯಾದಂಥ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಇಷ್ಟೆಲ್ಲ ಅವ್ರಿಗೆ ಮೊದಲು ದರ್ಶನ್ ಹೇಗಿರ್ತಾನೋ ಏನೋ ಅನ್ನೋಲ್ಲೆಲ್ಲ ಪ್ರಶ್ನೆ ಹುಟ್ಟಾಗ್ತಿತ್ತು. ಮನೆ ಊಟಕ್ಕೋಸ್ಕರ ರಿಟ್ ಅರ್ಜಿ ಸಹ ಹಾಕಿದ್ರು. ಈಗ ಅದೆಲ್ಲ ಮೀರಿ ಅವ್ರಿಗೆ ಆರಾಮಾಗೇ ಇದ್ದಾರಲ್ಲ, ಮತ್ತು ಹಾಗಿದ್ರೆ ಒಂದು ಜೈಲಿಗೆ ಹಾಕೋದು ಯಾಕೆ? ಮತ್ತು ಹೊರಗಡೆ ಇರೋದು ಒಂದೇ ಥರ ರೀತಿ ಇದ್ದಾರೆ, ಒಳಗಡೆ ಇರೋದು ಒಂದೇ ರೀತಿ ಇದ್ದಾರೆ. ಈಗ ಹೊರಗಡೆಗಿನ್ನ ಜೈಲಲ್ಲಿ ಚೆನ್ನಾಗಿದ್ದಾರೆ. ಈಗ ಜೈಲಲ್ಲೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರನ್ನ ಅಷ್ಟೇ. ದುಡ್ಡಿರೋರಿಗೆ ದುಡ್ಡಿರೋರಿಗೆ ಇದು ಕಾನೂನು, ಈ ದುಡ್ಡಿರೋರಿಗೇನು ಕಾನೂನಿಲ್ಲ, ಬಡವ್ರಿಗೆ ಮಾತ್ರ ಕಾನೂನು. ಈಗ ಈ ಗೃಹ ಇಲಾಖೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈ ಒಂದು ಈ ರೀತಿಯಾದಂಥ ಇನ್ಸಿಡೆಂಟ್ಗಳ ಪರವಾಗಿ ಗೃಹ ಇಲಾಖೆ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಬಡವ್ರಿಗೊಂದು ಕಾನೂನು, ಸಾಹುಕಾರರಿಗೊಂದು ಕಾನೂನು ಅಂತ ಹೇಳ್ಬೇಕಾಯ್ತದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.